ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಅವರೇ, ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ನಾ ಸ್ಟೇಜ್ ಮೇಲೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕೆ ಅಂದ್ರೆ ಇಲ್ಲಿ ಈ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕೆ ಯಾರಾದ್ರೂ ಮೊದಲು ನಾನು ಟಿವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದ್ರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದ್ರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು 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 ಮಾತಾಡಿಸಿ ಕಾಲೆರೆದು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಇವತ್ತು ನಿಮ್ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋರೆ. ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ. ಆದ್ರೂ ಒಂದು ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲಿಲ್ಲ ನನ್ನ, ಅದೇ ಸಖತ್ ಬೇಜಾರು ನನಗೆ. ಗಿಲ್ಲಿ ನೀನ್ ಅಕ್ಕ ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಗಿಲ್ಲಿ. ಬಟ್ ಒಂದ್ ವಿಷಯ, ಅಪ್ಪು ಸರ್ ಯಾವಾಗ್ಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ, ಆಮೇಲೆ ಅವ್ರು ಹಾಕಿರುವಂತಹ ವೋಟ್ಗಳಿಂದ ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಫಸ್ಟ್ ಗಿಲ್ಲಿ ಸ್ಟೈಲಲ್ಲೇ ಒಂದು ಮಾತು. ಸಾಕು ಬಂದ್ರೆ ಡ್ಯಾನ್ಸ್ ಮಾಡಿ ಮಾಡಿ ಆ ಸ್ಟೆಪ್ ಹಾಕಿ ನಾನೇ ಹೊಸಿಸಲ್ ಹಾಕಿದ ಸ್ಟೆಪ್ ಸಖತ್. ಒಂದು ಖುಷಿ ಆಗುದೇನಂದ್ರೆ ಗಿಲ್ಲಿ 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 ಏನೇನ್ ದಬಾಕಿದೀಯಾ ಅಂತ ಬಿಗ್ ಬಾಸ್ ಅಲ್ಲಿ ಅದು ಬರುದಲ್ಲ, ಏನೇನ್ ದಬಾಕಿದೀಯ ಅಂತ. ನಾನು ಏನೇನ್ ದಬಾಕವನಿ ಅಂತ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ಇಷ್ಟು ಜನರು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಬಾಕಿದೀನಿ ಅಂತ. ನಾನು ಅನುಶ್ರೀ ಅಕ್ಕ ಒಂದು ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ, ಕಷ್ಟಪಟ್ಟು SSLC ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಪೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಗೆ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದೀನಿ. ಅದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ. ನನಗೆ ಒಂದು ಡೌಟ್ ಏನಂದ್ರೆ ಎಲ್ಲಾ ಕಡೆ ಹೋದ್ರು ಬರೀ ಗಂಡು ಮಕ್ಳೇ ಸೌಂಡ್ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಳೇ ಸೌಂಡ್ ಮಾಡೋದಿಲ್ಲ. ಅದೇ ನನಗೆ ಭಾರಿ ಬೇಜಾರು. ಈಗ ನೋಡ್ರಿ, ಈಗ ನಮ್ ಗಂಡ್ಮಕ್ಳು ಇದು ಸೌಂಡ್, ಹೆಣ್ಮಕ್ಳು ಇದು ಸೌಂಡೇ ಅಲ್ಲ. ಅಲ್ಲಿ ಮುಂದೆ ಅಂತ ಈ ಮುಂದೆ ಒಂದು 4-5 ಜನ ಕೂತ್ಬಿಟ್ಟವ್ರೆ, ಇವ್ರು ಬಿಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ. ಆದ್ರೂ ಏನ್ತಿಗೆ ನಮ್ ಗಂಡ್ಮಕ್ಳೇ ಗ್ರೇಟು. ಯಾಕೆ ನಮ್ ಗಂಡ್ಮಕ್ಳಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನೋಡ್ರಿ, ಹೆಣ್ಮಕ್ಳೆಲ್ಲ ಕೂತ್ಕಲಿ ಅಂದ್ಬಿಟ್ಟು ಎಲ್ಲಾ ಚೇರ್ನ ಬಿಟ್ಕೊಡ್ಬಿಟ್ಟು ಪಾಪ ಗಂಡ್ಮಕ್ಳು ಹೆಂಗ್ ನಿಂತವ್ರೆ ಆ ಕಡೆ ಸೈಡಲ್ಲಿ ತ್ಯಾಗಮಯಿಗಳು ಕಣ್ರಿ ಅವರು. ನಾನು ಎಲ್ಲೋ ಅದು ನನಗೂ ಗೊತ್ತಿಲ್ಲ, ಇದು ಒಂದು ಸಾಂಗ್ ಇಷ್ಟೊಂದು ಫೇಮಸ್ ಆಯ್ತದೆ ನಮ್ದು. ನಮ್ಮ ಬಿಗ್ ಬಾಸ್ ಅಲ್ಲಿ ಹೇಳಿರುವಂತ ದೊಡ್ಡವ ದೊಡ್ಡವ ದೋಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಇಷ್ಟೊಂದು ಚಿಕ್ಕ ಮಕ್ಕಳು ಬಾಯಲ್ಲೂ ಅದು ಬರ್ತದೆ, ಚಿಕ್ಕ ಮಕ್ಕಳು ಅದು ಆಡ್ತಾರೆ, ರೀಲ್ಸ್ ಮಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟೊಂದು ಪ್ರೀತಿಸ್ತಾರೆ, ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲಿಲ್ಲ. ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಹೆಣ ಬೀಳೋವರೆಗೂ ಈ ಋಣ ಮರೆಯೋಕ್ಕಾಗಲ್ಲ ಅಂತ. ನನಗೂ ಸತ್ಯವಾಗ್ಲೂ ಗೊತ್ತೇ ಇರಲಿಲ್ಲ ಇದೆಲ್ಲ ಆಯ್ತದೆ. ಅದು ಇನ್ನೂ ಕನಸ್ತರನೇ ಫೀಲ್ ಆಯ್ತಾ ಇದೆ. ಅಯ್ಯೋ ಇದು ನಿಜನ ಸುಳ್ಳ ಆ ಥರನೇ ಅನ್ನಿಸ್ತಾ ಇದೆ ಸತ್ಯವಾಗ್ಲೂ ನನಗೆ. ಕೊನೆದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ನಮ್ಮ ಗಂಡ್ಮಕ್ಳ ಬಗ್ಗೆ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ. ಹೇಳ ಬ್ಯಾಡವಾ? ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಫಸ್ಟ್ ಗಂಡ್ಮಕ್ಳ ಬಗ್ಗೆ ಹೇಳ್ತೀನಿ. ಇಲ್ಲ ಫಸ್ಟ್ ಗಂಡ್ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟು ನಮ್ಮ ಊಟನೇ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ.